ಬೌಲ್ ತೊಗೊಂಡೇನಿ. ಅದ್ರ ತುಂಬಾ ನಾನು ಸಾಬುದಾನಿ ತೊಗೊಂಡೇನಿ ನೋಡ್ರಿ. ಎಣ್ಣೆನ ಭಾಳ ಕಾಸ್ಬೇಕಾಕೈತಿ. ಅವು ಎಣ್ಣೆ ಒಳಗೆ ಹಾಕಿದ ಕೂಡ ಅವು ಪೂರ ಅಳ್ದಂಗೆ ಆಗ್ಬೇಕು ನೋಡ್ರಿ. ಹಂಗೆ ಕಾಯ್ಬೇಕು. ಎಣ್ಣೆ ಪೂರ್ತಿ ಜೋರು ಉರಿ ಒಳಗಿಟ್ಟು ಕಾಸ್ಬೇಕ್ರಿ. ಆಮೇಲೆ ಸಾಬುದಾನಿ ಹಾಕಿಂದ ಅವನು ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಮಾಡ್ಕೋಬೇಕ್ರಿ. ನಾವು ಫಸ್ಟ್ ಸಣ್ಣ ಮಾಡಿಬಿಟ್ರೆ ನೋಡ್ರಿ, ಸಾಬುದಾನಿ ಹಾಕಿದೆ ನಾನು. ಒಂದು ಅರ್ಧ ಹಾಕೀನಿ ಒಂದು ಬೌಲ್ ಒಳಗೆ, ಇನ್ನೊಂದು ಅರ್ಧ ಆಮೇಲೆ ಹಾಕೋತೀನಿ. ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡ್ಕೊಂಡು ನೋಡ್ರಿ. ಎಣ್ಣೆ ಜಾಸ್ತಿ ಕಾಯ್ದಿತ್ತಂದ್ರೆ ಹೆಂಗೆ ಅಳ್ಳಿ ಇದನ್ನು ನಾವು ಗೊಂಜಾಳದು ಹುರಿದಾಗ ಹೆಂಗೆ ಮ್ಯಾಗ ಬರ್ತಾವಲ್ಲ ಹಂಗೆ ನೋಡ್ರಿ. ಹುರಿದ್ರ ಕೂಡೇನ ಈಗ ಜೋಳ ಅದು ಹುರಿದ್ರೆ ಹೆಂಗೆ ಅಳ್ಳು ಹುರಿದಂಗೆ ಹಾಕವಲ್ಲ ಹಂಗೆ ಹುರಿದಂಗೆ ಹಾಕವ್ರಿ ಸಾಬುದಾನಿ. ನೋಡ್ರಿ ಅಳ್ಳ್ಯಾವಿಲ್ರಿ, ಹೂಗತ್ತೆ ಅಳ್ತಾವ್ರಿ ಸಾಬುದಾನಿ. ಎಣ್ಣೆ ಚಲೋ ತಂಗೆ ಕಾಸ್ಕೊಂಡ್ರೆ ನೋಡ್ರಿ ಎಷ್ಟು ಚಲೋ ಹಳ್ಳ್ಯಾವಿವ ಸಾಬುದಾನಿ. ಇವು ಮಸ್ತ್ ಮಕ್ಕಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಒಂದು ಸ್ವಲ್ಪ ಏನರ ತಿನ್ಬೇಕನ್ನೋದಾಗ ಸಂಜೆ ಮುಂದೆ ಚಹಾ ಕೂಡ ಈ ರೀತಿ ಮಾಡ್ಕೋಬೋದು ನೀವು. ಈಗ 2 ಸತಿ ಮಾಡ್ಕೊಂಡು ತಕ್ಕೊಂಡೆ ರೀ ನಾನೀಗ. ಎಲ್ಲನೂ ತಕ್ಕೊಂಡೆ. ಇದಕ್ಕೆ ನೆಕ್ಸ್ಟ್ ಏನೇನು ಬೇಕು ಇದಷ್ಟ ಆದ್ರೆ ತಿನ್ನಾಕ ಸರಿ ಅನ್ಸೋಂಗಿಲ್ಲ ರೀ. ಇದಕ್ಕೊಂದು ಸ್ವಲ್ಪ ಏನರ ಚಟಪಟ ಮಸಾಲೆ ಮಾಡ್ಕೊಂಬಿಡೋಣ್ರಿ. ಶೇಂಗಾ ರೀ, ಒಂದು ಅರ್ಧ ಬೌಲಷ್ಟು ಶೇಂಗಾನ ಎಣ್ಣೆ ಒಳಗೆ ಈ ರೀತಿ ಕರಿತೀನಿ ನೋಡ್ರಿ. ಈಗ ನಾವು ಸಾಬುದಾನಿಗೆ ಎಷ್ಟು ಕಾಸಿದ್ವಲ್ಲ ಅಷ್ಟು ಎಣ್ಣೆನ ಪೂರ್ತಿ ತಣ್ಣಗೆ ಮಾಡಿ ಇದನ್ನು ಸ್ವಲ್ಪ ಉರಿ ಇಟ್ಕೊಂಡು ಕರ್ಕೋಬೇಕ್ರಿ ಶೇಂಗಾ. ಯಾಕಂದ್ರೆ ಭಾಳ ಉರಿ ಇಟ್ಟು ಒಳಗೆ ಹಾಕ್ಬಿಟ್ರೆ ಶೇಂಗಾ ಪೂರ್ತಿ ಎಲ್ಲ ಕರ್ಗಾಕ್ಬಿಡ್ತಾವೆ. ಪೂರ್ತಿ ತಣ್ಣಗಾದ್ಮ್ಯಾಗ ಹಾಕ್ಕೋಬೇಕು ನೋಡ್ರಿ. ತಣ್ಣಗಂದ್ರೇನು ಶೇಂಗಾನ ಹುರಿತೇವಲ್ಲ ಆ ರೀತಿ ಉರಿಯೋಷ್ಟು ಸ್ವಲ್ಪ ಕಾಸಿರ್ಬೇಕ್ರಿ ಎಣ್ಣೆ. ಈಗ ಪುಟಾಣಿನೂ ಅದೇ ರೀತಿನ ಸ್ವಲ್ಪ ಎಣ್ಣೆ ಒಳಗೆ ಕರ್ಕೊಂಡು ತಗೋತೇನೆ ನೋಡ್ರಿ. ಒಂದು 2 ಸ್ಪೂನ್ ಅಷ್ಟು ಅದಾವ್ರಿ ಪುಟಾಣಿವ ನೋಡ್ರಿ. ಅದನ್ನು ತಗೊಂಡೆ. ಭಾಳ ಕೆಂಪಗಾಗಂಗೆ ಬಿಡಬಾರ್ದ್ರಿ, ಹೊತ್ತಿದ್ರೆ ಚಲೋ ಅನ್ಸೋಂಗಿಲ್ಲ. ಆಮೇಲೆ ಪುಟಾಣಿ ಶೇಂಗಾ ಕರ್ಕೊಂಡೆ. ಈಗ ಕರಿಬೇವು ಹಾಕೋತೇನೆ ರೀ. ಕರಿಬೇವು ಹಾಕೊಂಡ್ರೆ ಘಮ ಘಮ ವಾಸನೆ ಚಲೋ ಬರ್ತೈತೆ ನೋಡ್ರಿ. ಅದ್ರೊಳಗೆ ಹಾಕೊಂಡ್ರೆ ಜಲ್ದಿ ಯಾಕೆ ಬರೋಲ್ಲ ರೀ, ಹಂಗಾಗಿ ನಂಗೆ ಈ ರೀತಿ ಮಾಡ್ಕೊಂಡೇನಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಚೂಡಾ ಮಿಕ್ಸ್ ಮಾಡಿಬಿಡೋಣ. ಅದಕ್ಕೆ ನಾನು ಅವಲಕ್ಕಿ ಮನೆಯೊಳಗೆ ನಿಮ್ಮ ಕಡೆ ಯಾವ ಅವಲಕ್ಕಿ ಇರ್ತಾವಲ್ಲ ತೆಳ್ಳನ ಅವಲಕ್ಕಿ ಬಿಟ್ಟು ದಪ್ಪನು ತೊಯ್ಸ್ ಹಚ್ಚೋ ಯಾವ ಇರ್ತಾವಲ್ಲ ಅದನ್ನು ಹಾಕ್ಕೊಂಡು ಈ ರೀತಿ ಕರ್ಕೋಬೇಕ್ರಿ ನೋಡ್ರಿ. ಇದ್ರೊಳಗೆ ಜಾರಿ ಸೊಟ್ಟೊಳಗೆ ಹಾಕಿ ನಾನು ಎಣ್ಣೆ ಒಳಗೆ ಕರೆದೆ ರೀ ಅವನ್ನ. ಅಂದರೆ ಈಸಿಯಾಗಿ ಅವನ್ನ ತೆಗಿಬೋದು. ಒಂದು ಅರ್ಧ ಒಂದು ಸ್ವಲ್ಪ ಇಟ್ಟು ಇಷ್ಟು ಒಂದು ಬೌಲಷ್ಟಿಷ್ಟು ಅವಲಕ್ಕಿನೂ ಕರ್ಕೋತೇನೆ ನೋಡ್ರಿ. ಅದ್ರೊಳಗೆ ಒಂದು 2 ಸ್ಪೂನಷ್ಟು ಅವಲಕ್ಕಿ ಬಿಟ್ಟೆ, ಜಾಸ್ತಿ ಅಂಥೇಳಿ. ಆಮೇಲೆ ಬೆಳ್ಳುಳ್ಳಿ ಹಾಕಿದ್ರೆ ಘಮ ಘಮಾನು ಅಂತೈತ್ರಿ. ಕರಿಬೇವು ಬೆಳ್ಳುಳ್ಳಿ ನೋಡ್ರಿ, ಇದಕ್ಕೆ ಸ್ಮೆಲ್ ಚಲೋ ಬರ್ತೈತಿ. ಸೇಮ್ ಬೇಕ್ರಿ ಒಳಗೆ 100 ರೂಪಾಯಿ 1000 ರೂಪಾಯಿ ಕೊಡ್ತರ್ತಿಲ್ಲ, ಸೇಮ್ ಅದೇ ರೀತಿನೇ ಆಗಿರ್ತಾವೆ. ಈಗ ಎಲ್ಲನೂ ಈ ಪರಾತಕ್ಕೆ ಹಾಕೊಂಡ್ಬಿಡೋಣ್ರಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಹೊಸದಾಗಿ ಚಾನಲ್ ನೋಡಕ್ಕೆ ಬಂತಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ಲೇ ಕರಿತೈತಿ, ಅದನ್ನ ಒತ್ತಿದ್ರೆ ನಾನು ಮಾಡಿದ ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಮಾಡಿದ್ದೇನ್ರಿ, ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ರಿಲೇಟಿವ್ಸ್ಗೆಲ್ಲ ಸ್ವಲ್ಪ ಶೇರ್ ಮಾಡಿರಿ ವಿಡಿಯೋನ ನೋಡ್ರಿ. ಸಾಬುದಾನಿ ಹಾಕ್ಕೊಂಡೆ. ಆಮೇಲೆ ಈಗ ಅವಲಕ್ಕಿ ಕರೆದಿಟ್ವಿದ ಚೂಡ ಅದನ್ನ ಹಾಕ್ಕೊಂಡೆ. ಆಮೇಲೆ ಬೆಳ್ಳುಳ್ಳಿ ಮತ್ತೀಗ ಕರಿಬೇವು ಶೇಂಗಾ ಪುಟಾಣಿ ಇದಿಷ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರಿ. ಮ್ಯಾಲೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ರೆ ಸಂಜೆ ಮುಂದೆ ಬಿಸಿ ಮಳೆ ಬರ್ತಿರ್ತೈತಿ, ಥಂಡಿ ಇರ್ತೈತಿ, ಆದರೂ ಕೂಡ ಒಂದು ಟೀ ಅಥವಾ ಕಾಫಿ ಮಾಡ್ಕೊಂಡು ಈ ರೀತಿ ತಿನ್ನಾಕೊಂಡ್ಬಿಟ್ರೆ ಆಹಾ ಎಷ್ಟು ಚಲೋ ಅನಿಸ್ತೈತೆ ರೀ. ಹೊರಗಿಂದ ಎಷ್ಟು ದುಡ್ಡು ಕೊಟ್ರೂ ಚಲೋ ಅನ್ಸೋಂಗಿಲ್ಲ ತಿನ್ನಾಕ. ಮನೆಯೊಳಗೆ 10 ನಿಮಿಷದಾಗ ಈ ರೀತಿ ಮಾಡ್ಕೊತೀನಿ ರೀ. ಸ್ವಲ್ಪ ಉಪ್ಪು ಆಮೇಲೆ ಖಾರ ಪುಡಿ ಬೇಕಂದ್ರೆ ಇದಕ್ಕೆ ನೀವು ಮಸಾಲೆ ಯಾವ್ದಾರ ಹಾಕೋಬೋದು. ಪಾನಿಪುರಿ ಮಸಾಲ ಚಾಟ್ ಮಸಾಲ ಇರ್ತಾವಲ್ಲ ಅದನ್ನಾದರೂ ಹಾಕೋಬೋದು ನೀವು. ಇದಕ್ಕೆ ನಾವು ಉಪ್ಪು ಖಾರ ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ. ಈಗ ನಾ ಮಾಡತ್ತಿದ್ದ ವಿಡಿಯೋ ಟಿವಿ ಟ್ಯಾಬ್ ಮೊಬೈಲ್ ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಎದುರಾಗಿಂದ ನೋಡತ್ತೀರಿ ಕಮೆಂಟ್ ಮಾಡಿರಿ. ಮತ್ತು ನಿಮಗೆ ಯಾವ್ದಾರ ಸ್ನ್ಯಾಕ್ಸ್ ತೋರಿಸ್ಬೇಕು ಅಥವಾ ನೀವು ಯಾವ್ದಾರ ಹೊಸ ಟೈಪ್ ಕಂಡಿಡ್ದಿದ್ರೆ ಒಂದು ಕಮೆಂಟ್ ಮಾಡಿರಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ನಮಗೂ ಕಲ್ತಂಗೆ ಆಗ್ತೈತಿ. ನಿಮ್ಮ ಮನೆ ಕಡೆ ಸಂಜೆ ಟೈಮ್ ಯಾವ ಥರ ಸ್ನ್ಯಾಕ್ಸ್ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಮಕ್ಕಳಿಗೋಸ್ಕರ ಯಾವ್ದಾರ ಸ್ನ್ಯಾಕ್ಸ್ ಇದ್ದರೆ ಹೇಳ್ರಿ ಕಮೆಂಟ್ ಮಾಡಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಲ್ಲ, ಸೂಪರ್ ಆಗ್ಯಾವ. ಇದೇ ಥರ ಮಾಡ್ಕೊತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.